Unsolved cases are always haunting. ಈ ಮನೆಯಲ್ಲಿ ರುಂಡಾನೆ ಇಲ್ಲದೆ ಇರೋ ಡೆಡ್ ಬಾಡಿ ಸಿಕ್ಕಿದೆ. ಆ ವ್ಯಕ್ತಿಯ ಗುರುತು ಇದುವರೆಗೂ ಪತ್ತೆಯಾಗಿಲ್ಲ. ಅವನು ಯಾರು, ಯಾಕೆ ಕೊಲೆಯಾದ, ಇದನ್ನು ಪತ್ತೆ ಮಾಡೋದೇ ನನ್ನ ಕೆಲಸ. ಐ ಆಮ್ ಇನ್ಸ್ಪೆಕ್ಟರ್ ರವಿ. ಕೊಲೆ ನಡೆದಿರೋದು ರಾತ್ರಿ ಸುಮಾರು 8 ಗಂಟೆಗೆ. ಕೊಲೆಯಾಗಿದ್ದನ್ನಾಗಲಿ ಕೊಲೆ ಮಾಡಿದವ್ರನ್ನಾಗಲಿ ಯಾರೂ ನೋಡಿಲ್ಲ. ಸೊ ನೋ ಐ ವಿಟ್ನೆಸ್ ಇನ್ ದಿಸ್ ಕೇಸ್. ಮರ್ಡರ್ ವೆಪನ್, ಹರಿತವಾದ ಚಾಕು ಮಿಸ್ಸಿಂಗ್. ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಫೈಲ್ಸ್ ಇವು ಇಲ್ಲಿ ಹಾಕಿದಾವೆ. ಒಂದು ಸಣ್ಣ ಕ್ಲೂನು ಸಿಗದೆ ಇರೋ ಹಾಗೆ ಕೊಲೆ ಮಾಡೋಕ್ಕೆ ಸಾಧ್ಯನಾ? ನೋ. ಈ ಕೇಸಲ್ಲಿ ನನ್ನ ಲೈಫೇ ಇದೆ. Alert. Warning. Impact in 30 seconds. Brace for impact. Impact in 10. 5, 4, 3, 2. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆಗಿದ್ರೂ ಒಂದಲ್ಲ ಒಂದು ಕ್ಲೂನ ಬಿಟ್ಟು ಹೋಗೇ ಇರ್ತಾನೆ. ಏನಾದರೂ ಗೊತ್ತಾಯ್ತಾ ಸರ್? ಯಾ, ಕೊಲೆಯಾದ ವ್ಯಕ್ತಿ ಮತ್ತು ಕೊಲೆಗಾರ ತುಂಬಾ ಹತ್ತಿರದವರೇ ಆಗಿರ್ತಾರೆ. ಅದೇ ಕೇಳ್ತೀರಾ ಸರ್? ಕೊಲೆಯಾದ ವ್ಯಕ್ತಿ ಒಬ್ಬ ಪೊಲೀಸ್ ಸೀಕ್ರೆಟ್ ಏಜೆಂಟ್ ಅನ್ನೋದು ಗೊತ್ತಾಗಿದೆ. ಬಟ್ ಅವನು ಯಾರು, ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಯಾವುದೋ ಹಳೆ ಕೇಸ್ನ ಬೇಷದಿಂದ ಕೊಂದಿರ್ಬೋದಲ್ವಾ? ಇರ್ಬೋದು, ಬಟ್ ಕೊಲೆ ಮಾಡಿದವನು ಇವನ ಸುತ್ತಮುತ್ತ ಇದ್ದವನೇ ಆಗಿರ್ತಾನೆ. ಇವನ ಎಲ್ಲ ಸೀಕ್ರೆಟ್ಸ್ ಅವನು ತಿಳ್ಕೊಂಡಿರ್ತಾನೆ. ಕೊಲೆಯಾದ ದಿನ ಯಾವುದೇ ಹಣ ಕಳ್ತನ ಆಗಿಲ್ಲ, ಡೋರ್ ಲಾಕ್ ಹೊಡೆದಿಲ್ಲ, ಮನೆಯಲ್ಲಿ ಯಾವುದೇ ವಸ್ತುವಿನ ಹುಡುಕಾಟ ನಡೆದಿಲ್ಲ. ಸೊ ಕೊಲೆಗಾರನಿಗೆ ತನಗೆ ಏನು ಬೇಕು, ಅದು ಎಲ್ಲಿದೆ ಅನ್ನೋದು ಚೆನ್ನಾಗಿ ತಿಳಿದಿತ್ತು. ಆದರೆ ಯಾವ ಕಾರಣ ಕೊಲೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ನೋಡ್ತೀನಿ ಸರ್. ದಟ್ ಮೀನ್ಸ್ ಕೊಲೆಗೆ ಇದೇ ಕಾರಣ ಅಂದ್ರೆ ಕೊಲೆಗಾರ. ವೇಟ್ ಎ ಮಿನಿಟ್, ನಾನು ಬರ್ತಾ ಡೋರ್ ಲಾಕ್ ಮಾಡ್ತಿದ್ದೆ ಅಲ್ವಾ? ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ. ಯಾರು ನೀನು? ಹೀಗಾಗೋಕ್ ಸಾಧ್ಯ ಇಲ್ಲ. ಕೊಲೆ ನಡೆದಿರೋದು ರಾತ್ರಿ ಸುಮಾರು 8 ಗಂಟೆಗೆ. ಅಂದ್ರೆ ಇದು ಡೋರ್ ಲಾಕ್ ಹೊಡೆದಿಲ್ಲ. ಕೊಲೆಯಾದ ವ್ಯಕ್ತಿ ಒಬ್ಬ ಪೊಲೀಸ್ ಸೀಕ್ರೆಟ್ ಏಜೆಂಟ್ ಅನ್ನೋದು ಗೊತ್ತಾಗಿದೆ. ಐ ಆಮ್ ಇನ್ಸ್ಪೆಕ್ಟರ್ ರವಿ. ಈ ರವಿ ಏನ್ ಮಾಡ್ಬೋದು ಅನ್ನೋದು ಈ ನೀಚರಿಗೆ. ಆ ವ್ಯಕ್ತಿಯ ಕುರಿತು ಇದುವರೆಗೂ ಪತ್ತೆಯಾಗಿಲ್ಲ. ಅವನು ಯಾರು, ಯಾಕೆ ಕೊಲೆಯಾದ? ಮರ್ಡರ್ ವೆಪನ್, ಹರಿತವಾದ ಚಾಕು ಮಿಸ್ಸಿಂಗ್. ಯಾರು ನೀನು? ಒಂದು ಸಣ್ಣ ಕ್ಲೂನು ಸಿಗದೆ ಇರೋ ಹಾಗೆ ಕೊಲೆ ಮಾಡೋಕೆ ಸಾಧ್ಯನಾ? ಹೇಳಿ ಕುಮಾರ್, ನಮ್ಗೆ ಆ ಕ್ಲೂ ಎಲ್ಲಿ ಸಿಗುತ್ತೆ? ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ. ದಟ್ ಮೀನ್ಸ್ ಕೊಲೆಗೆ ಇದೇ ಕಾರಣ. ಈ ಕೇಸಲ್ಲಿ
ನನ್ನ ಲೈಫೇ ಇದೆ. ಅಂದ್ರೆ ನಾನು ಬದುಕಿಲ್ಲ, ನನ್ನನ್ನು ಕೊಂದಿದಾರ? ಹಾಗಾದ್ರೆ ನನ್ನನ್ನು ಕೊಂದೋರಾದ್ರೂ ಯಾರು? ರವಿಯ ಕೊಲೆಯಾಗಿ ಈಗಾಗಲೇ ಸುಮಾರು ವರ್ಷಗಳಾಗಿವೆ. ಕೆಲವು ಸಮಾಜಘಾತಕರ ವಿರುದ್ಧ ಹೋರಾಡಲು ಹೊರಟ ಪ್ರಾಮಾಣಿಕ ಅಧಿಕಾರಿ ರವಿಯ ಕೊಲೆಯಾಯಿತು. ಪ್ರಭಾವಿಗಳು ಸತ್ಯನ ಮಣ್ಣು ಮಾಡಿದರು. ಆದರೆ ತನ್ನನ್ನು ಕೊಂದವರು ಯಾರೂ ಅನ್ನೋದನ್ನು ತಿಳಿಯದೆ ರವಿಯ ಆತ್ಮ ಇನ್ನೂ ನರಳಾಡ್ತಾ ಇದೆ. ಡೆಡ್ ವಿಟ್ನೆಸ್.